ನಾವು ಕೇಂದ್ರದ ಬಳಿ ಭಿಕ್ಷೆ ಬೇಡ್ತಾ ಇಲ್ಲ, ಒಬ್ಬೊಬ್ರು ಅನ್ನೋದು ರೀತಿ ಹೇಳ್ತಾ ಇದ್ದಾರೆ. ನಮ್ಮ ತೆರಿಗೆ ಹಣವನ್ನ ಕೇಳ್ತಾ ಇದೀವಿ ಅಷ್ಟೇ. ಬಿಜೆಪಿಯವರು ಅಂದ್ರಲ್ಲ ಅಲ್ಲೋಗಿದ್ದಾರೆ ಇವರು ಭಿಕ್ಷೆ ಬೇಡೋದಕ್ಕೆ ಅಂತ. ಅದಕ್ಕೆ ಟಾಂಗ್ ಅನುದಾನದ ಹೋರಾಟಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಸಮರ್ಥಿಸ್ಕೋತಾರೆ. ಅವ್ರು ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಒಂದು ಪ್ರತಿಭಟನೆ ಮಾಡ್ತಾ ಇದೆ. ಈಗಾಗಲೇ ದೆಹಲಿಗೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ನಾಯಕರು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಶಾಸಕರು, ಸಂಸದರು, ಮತ್ತೆ ಮುಖ್ಯವಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರತಿಭಟನೆ ಶುರುವಾಗುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ಅವರಿದ್ದಾರೆ. ಸರ್, ಏನೆಲ್ಲ ರೂಪುರೇಷೆಗಳು, ಕಾರ್ಯಕ್ರಮಕ್ಕೆ ಹೇಗೆಲ್ಲ ಸಿದ್ಧತೆಗಳು ನಡೀತಾ ಇದೆ? ನೀವು ಹೇಳ್ದಂಗೆ ಇದೊಂದು ಇತಿಹಾಸ. ಯಾವತ್ತೂ ಕೂಡ ಇಂಥ ಘಟನೆ ಆಗಿಲ್ಲ. ಅನಿವಾರ್ಯತೆಯಿಂದ ನಾವು ಬರಬೇಕಾಯಿತು. ಯಾಕೆ? ಇಡೀ ಸರ್ಕಾರದ ಎಲ್ಲ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಸಕರು ಬಂದು, ಯಾಕಂದ್ರೆ ಕೇಳಕ್ಕೆ ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಾ ಕೇಂದ್ರ ಸರ್ಕಾರದವರೇ? ಯಾಕೆ ಜನ ಕರ್ನಾಟಕಕ್ಕೆ ಈ ಥರ ಮಲ್ತಾ ಇದ್ರು ಅಂತ ತೋರಿಸ್ತಾ ಇದ್ದೀರಾ? ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಡೆ ಸುಣ್ಣ ಮಾಡ್ತಾ ಇದ್ದೀರಾ? ಏನು ತಪ್ಪು ಮಾಡಿದ್ದೀವಿ ರಾಜ್ಯ? ನಾವೇನು ಕಾಂಗ್ರೆಸ್ಗೆ ಫಂಡ್ಸ್ ಕೇಳಕ್ಕೆ ಬಂದಿಲ್ಲ. ರಾಜ್ಯ ಸರ್ಕಾರಕ್ಕೆ ಬರೋಂಥ ಅನುದಾನಗಳು ಯಾಕೆ ಕೊಡ್ತಾ ಇಲ್ಲ? ಬರೋಕ್ಕೆ ಹಣ ಸುಮಾರು 17,000 ಕೋಟಿ ಏನೋ ಬೇಡಿಕೆ ಇಟ್ಟಿದ್ವಿ. 4 ತಿಂಗಳಾಯಿತು. ಎಲ್ಲ ಮುಖ್ಯಮಂತ್ರಿಗಳು ಬಂದು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು, ಮಂತ್ರಿಗಳು ಬಂದರು, ಡೆಲಿಗೇಷನ್ ಬಂತು. ಆದರೂ ಕೂಡ ಇಲ್ಲಿವರೆಗೂ ಒಂದೇ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಲಿಲ್ಲ. ಇವತ್ತು ನಾನು ಕೇಳ್ತೀನಿ, ನಿರ್ಮಲಾ ಸೀತಾರಾಮನ್ ಅವರು, ನಮ್ಮ ಕೇಂದ್ರ ವಿತ್ತ ಮಂತ್ರಿಗಳು, ಕರ್ನಾಟಕದ ರಾಜ್ಯಸಭಾ MP, ಯಾಕೆ ನಿಮ್ಗೆ ಸ್ವಲ್ಪ ಅರ್ಥ, ಕರ್ನಾಟಕದ ಜನರ ಕಣ್ಣೀರು ಅರ್ಥ ಆಗಲಿಲ್ವಾ ನಿಮಗೆ? ತಾಯಿಯ ಹೃದಯ ಮಿಡಿಲಿಲ್ವಾ ನಿಮಗೆ? ಯಾಕೆ ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದೀರಾ? ಬಜೆಟಲ್ಲೂ ಕೂಡ ನೋಡಿದೀವಿ ನಾವು. ಅದೇ ರೀತಿ ಬೇರೆ ರೀತಿಯಲ್ಲಿ ಕೂಡ ನಾವು ನಮ್ಗೆ ಏನು ಬರೋಂಥ ಹಣ, GST ಹಣ ಇರ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಒಂದು ಸಂದೇಶ ಬಂದಿದೆ, ನಿಮಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ, ಕರ್ನಾಟಕದಲ್ಲಿ 20 MPಗಳು ಕಾಂಗ್ರೆಸ್ MPಗಳು ಗೆದ್ದು ಬರ್ತಾರಂತ. ಅದಕ್ಕೆ ನೀವು ರಾಜಕಾರಣ ಮಾಡ್ತಾ ಇದ್ದೀರಾ. ಅದು ವಿರುದ್ಧ ಹೋರಾಟ ಮಾಡೋಕ್ಕೆ ಇಡೀ ನಾವೆಲ್ಲ ಬಂದಿದ್ದೀವಿ. ಇವತ್ತು ಅನಿವಾರ್ಯತೆಯಿಂದ ಇಲ್ಲಿ ಬಂದಿದ್ದೀವಿ. ಅನ್ಯಾಯ ಮಾಡಬೇಡಿ ನೀವು. ಯಾಕೆ ನೀವು ವಿಶೇಷವಾಗಿ ಕರ್ನಾಟಕಕ್ಕೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ನಾವು 5 ಗ್ಯಾರಂಟಿಗಳು ಅನೌನ್ಸ್ ಮಾಡಿದ್ವಿ. 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ವಿ. ಈಗ ಬಿಜೆಪಿ ಆರೋಪ ಏನು ಅಂದ್ರೆ, ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ಎಲ್ಲಾ ಅನುದಾನಗಳನ್ನ ಕರ್ನಾಟಕಕ್ಕೆ ನ್ಯಾಯಬದ್ಧವಾಗಿ ಏನ್ ಕೊಡಬೇಕು ಅದು ಕೊಟ್ಟಾಗಿದೆ. ನೀವು ಕಾಂಗ್ರೆಸ್ಗೆ ಗ್ಯಾರಂಟಿಗಳಿಗೆ ಹಣನ ಖರ್ಚು ಮಾಡಿ ಈಗ ಕೇಂದ್ರದತ್ತ ಬೊಟ್ಟು ಮಾಡೋದು ಎಷ್ಟು ಸರಿ ಅಂತ. ಈಗ ನಾವೊಂದು ಪ್ರಶ್ನೆ ಕೇಳ್ತೀವಿ. ರಾಜ್ಯದಲ್ಲಿ ಸುಮಾರು 223 ತಾಲೂಕುಗಳ ಬರ ಇದೆ ಅಲ್ವಾ? ಇಡೀ ಎಲ್ಲರೂ ಗೊತ್ತಿದೆ. ನಾವು ಅದಕ್ಕೆ ಬೇಡಿಕೆ ಇಟ್ವಿ. ಕೊನೆಗೆ 17,000 ಕೋಟಿ ಕೊಡಬೇಕಂತ ಬೇಡಿಕೆ ಇಟ್ವಿ. ಯಾಕೆ ಸ್ವಾಮಿ, ಯಾಕೆ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ? ಉತ್ತರ ಕೊಡಬೇಕು ನೀವು. ಯಾಕೆ ರಾಜಕಾರಣ ಮಾಡ್ತೀರಾ ನೀವು? ಬಡದಲ್ಲ ರಾಜಕಾರಣನ? ಅಕ್ಕಿ ಇಲ್ಲೊಂದು ರಾಜಕಾರಣ ಮಾಡಿಬಿಟ್ರಿ. ಅಕ್ಕಿ ಕೊಡಲಿಲ್ಲ ಬೇಕಂತಾನೆ. ನಾವು ಹೋದ ಸಭೆಯಲ್ಲಿ ಕೇಳಿದ್ವಿ, ಅಕ್ಕಿನ ಕಾಂಗ್ರೆಸ್ನವ್ರಿಗೆ ಅಕ್ಕಿ ಕೇಳಲಿಲ್ಲ. ಅನ್ನ ಬಗ್ಗೆ ಕಾರ್ಯಕ್ರಮಕ್ಕೆ ಅಕ್ಕಿ ಕೊಡಿ, ದುಡ್ಡು ಕೊಡ್ತೀವಿ ಅಂತ ಹೇಳಂತ ಕೆಲಸ ನಾವು ಮಾಡಿ, ಅದು ಮಾಡಲಿಲ್ಲ. ಇವತ್ತು ಪ್ರಹ್ಲಾದ್ ಜೋಶಿ ಹುಬ್ಳಿಲಿ ಹೇಳಿದ್ರು, ವಿಜಯೋತ್ಸವ ಮಾಡ್ತೀವಿ ಮಾದಾಯಿ ಫೌಂಡೇಶನ್ ಹಾಕಿ ಹೇಳಿದ್ರು. ಏನಾಯ್ತು? ಇಲ್ಲಿವರೆಗೂ ಕ್ಲಿಯರೆನ್ಸ್ ಕೊಡಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್, ಎನ್ವಿರಾನ್ಮೆಂಟ್ ಕ್ಲಿಯರ್ ಸಿಕ್ಕಿಲ್ಲ. ಅದೇ ರೀತಿ ಇವತ್ತು ಬರೋಕ್ಕೆ ಹಣ ಕೇಳಿ ಕೊಡಲಿಲ್ಲ. GST ಹಣ ಕರೆಕ್ಟಾಗಿ ಬರ್ತಾ ಇಲ್ಲ ನಮಗೆ. ನಾವು ಏನು ಅವ್ರ ಸ್ವಂತ ಮನೆಯಿಂದ ಹಣ ಕೊಡ್ತಾ ಇಲ್ಲ. ನಾವು ಕೊಟ್ಟು ಕರ್ನಾಟಕದಿಂದ ಕೂಡ ಟ್ಯಾಕ್ಸ್ ಕಟ್ಟಿದ್ದೀವಿ. ನಾವು ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕಿಗಾಗಿ ಹೋರಾಟಕ್ಕೆ ಇವತ್ತು ನಾವು ಡೆಲ್ಲಿಗೆ ಬಂದಿದ್ದೀವಿ. ಈಗ ಎಷ್ಟು ಗಂಟೆಯಿಂದ ಪ್ರೊಟೆಸ್ಟ್ ಶುರುವಾಗುತ್ತೆ? ಮುಖ್ಯವಾಗಿ ಯಾರ್ಯಾರೆಲ್ಲ ಇರ್ತಾರೆ? ಏನು? ಸುಮಾರು 11 ಗಂಟೆಗೆ ನಮ್ಮ ಪ್ರೊಟೆಸ್ಟ್ ಶುರು ಆಗುತ್ತೆ. ರಾಜ್ಯದ ಎಲ್ಲ ಮಂತ್ರಿಗಳು, ಶಾಸಕರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲ ಇಲ್ಲಿ ಭಾಗಿಯಾಗ್ತಾರೆ. ಇದು ಹೋರಾಟ ಕರ್ನಾಟಕದ ಜನರ ಪರವಾಗಿ. ಇದು ಯಾವುದೇ ರಾಜಕೀಯ ಹೋರಾಟ ಅಲ್ಲ. ಕರ್ನಾಟಕ ಜನಕ್ಕೆ ಏನು ಸಿಗಬೇಕು, ಕರ್ನಾಟಕ ಏನು ನಮ್ಮ ಪಾಲು ಸಿಗಬೇಕು, ಅದ್ರ ವಿರುದ್ಧ ನಾವು ಯಾಕೆ ಕೊಡ್ತಾ ಇಲ್ಲ ಅಂತ ವಿರುದ್ಧ ಕೇಂದ್ರ ಸರ್ಕಾರ ಕೇಳಕ್ಕೆ ಬಂದಿದ್ದೀವಿ. ಇವರು ಕೇವಲ ರಾಜಕಾರಣ ಮಾಡೋದು ಬೇಡ, ನಾವು ಇಲ್ಲಿ ಮಾಡ್ತೀವಿ ಅಂತ ಅಲ್ಲಿ ಬೆಂಗಳೂರು ಮಾಡಕ್ಕೆ ಹೊಟ್ಟಿಯಾರಂತೆ. ಯಾಕೆ ಸ್ವಾಮಿ? ನಾವು ನಮ್ಮ ಎಲ್ಲರೂ ಬರಲಿ, ಬಿಜೆಪಿಯವರು JDS ಅವರು ಕೂಡ ಬಂದು ಭಾಗಿಯಾಗಲಿ. ಇದೇನು ಕಾಂಗ್ರೆಸ್ ಪಕ್ಷ ಹೋರಾಟ ಅಲ್ಲ. ಕರ್ನಾಟಕದ ರಾಜ್ಯಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದು ವಿರುದ್ಧ ನಾವು. ಅವ್ರು ಹೇಳೋದು ಪೊಲಿಟಿಕಲ್ ಸ್ಟಂಟ್, ನಾವು ಅದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ. ಯಾವ ಪೊಲಿಟಿಕಲ್ ಸ್ಟಂಟ್ ಮಾಡ್ತಿರೋದು? ಡೆಲ್ಲಿಲಿ ರಾಜ್ಯದಲ್ಲಿ ಬರೋದು ಪೊಲಿಟಿಕಲ್ ಸ್ಟಂಟ್? ಅದು ದುಡ್ಡು ಕೇಳಿ ಪೊಲಿಟಿಕಲ್ ಸ್ಟಂಟ್? ಅದು ಇವರು ಅನ್ಯಾಯ ಮಾಡಿದ್ರು ಪೊಲಿಟಿಕಲ್ ಸ್ಟಂಟ್. ಯಾವ ಚುನಾವಣೆ? ಇವ್ರಿಗೆ ಹೇಳ್ಬೇಕು ಚುನಾವಣೆ. ನಮ್ಮ ಕರ್ನಾಟಕ ಜನ 136 ಸೀಟ್ ಕೊಟ್ಟು ಸಂದೇಶ ಬಿಜೆಪಿ ಕೊಟ್ಟಿದ್ದಾರೆ. ನಿಮ್ಗೆ 65 ಗಿಳಿಸಿದ್ದಾರೆ. ನುಡಿದಂತೆ ನಡೆದಿದ್ದೀವಿ. ರಾಜ್ಯದ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ಕೆ ಹೊಟ್ಟಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಕರ್ನಾಟಕದಲ್ಲಿ 20 MPಗಳು ಕಾಂಗ್ರೆಸ್ ನಾವು ಗೆಲ್ತೀವಿ ಅಂತ ಹೇಳಿ
ಬೇಕಂತಾನೆ ಪಕ್ಷಪಾತ ರಾಜಕಾರಣ ಮಾಡ್ತಾ ಇದ್ದೀರಾ. ಅದು ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದಿಷ್ಟು ಸಲೀಂ ಅಹಮದ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.